ಗುರು, ನಿಮ್ಮ ಲೈಫಲ್ಲೇ ಒನ್ ಆಫ್ ದ ಬೆಸ್ಟ್ ಮತ್ತೆ ಪ್ಯೂರ್ ವೆಜ್ ಮೋಮೋಸ್ನ ಟ್ರೈ ಮಾಡಬೇಕಂದ್ರೆ ಈ ಸ್ಪಾಟ್ಗೆ ವಿಸಿಟ್ ಮಾಡಬೇಕು. ಇನ್ನು ಇಲ್ಲಿ ಸಿಗೋ ವೈ ಅಂತೂ ನನ್ನ ಫೇವರೇಟ್ ಆಗೋಯ್ತು ಅಂತಾನೆ ಹೇಳ್ಬೋದು. ಲಿಮಿಟೆಡ್ ಮೆನುಲೇನೆ ಸಖತ್ ಸೈಕ್ ಆಗಿರೋ ಫುಡ್ಸ್ನ ಮಾಡ್ಕೊಡ್ತಾರೆ. ಯಾವುದೇ ಜಾಗ ಅಂದ್ರೆ ಸೆವೆನ್ ಸಿಸ್ಟರ್ಸ್ ದ ಟೇಸ್ಟ್ ಆಫ್ ಡಾರ್ಜಿಲಿಂಗ್ ಅಂದ್ಬಿಟ್ಟು ನೋಡೋದಕ್ಕೆ ಚಿಕ್ಕದಾಗಿದ್ರು ಜಾಗ ಮಾತ್ರ ಸಖತ್ ಸೈಕ್ ಆಗಿದೆ ಅಂತಾನೆ ಹೇಳ್ಬೋದು. ಸುತ್ತಮುತ್ತ ಇರೋ PG ಹುಡುಗಿರ್ಗಂತೂ ಈ ಸ್ಪಾಟ್ ರೆಗ್ಯುಲರ್ ಅಡ್ಡ ಅಂತಾನೆ ಹೇಳ್ಬೋದು. ಅದರಲ್ಲೂ ಫ್ರೆಶ್ ಆಗಿ ಮೋಮೋಸ್ನ ಬೇರೆ ಅಲ್ಲೇ ಪ್ರಿಪೇರ್ ಮಾಡೋದನ್ನ ವಿಟ್ನೆಸ್ ಮಾಡಿ ನನಗಂತೂ ತುಂಬಾನೇ ಖುಷಿ ಆಯ್ತು. ನೆನಪಿರ್ಲಿ, ಇಲ್ಲಿ ಸಿಗೋದು ಬರೀ ಪ್ಯೂರ್ ವೆಜ್ ಮಾತ್ರ. ಮೊದಲಿಗೆ ನಾವಿಲ್ಲಿ ಆರ್ಡರ್ ಮಾಡಿದ್ದೆ ಜೋಲ್ ಮೋಮೋಸ್ ಅಂದ್ಬಿಟ್ಟು. ಈ ಮೋಮೋ ಜೊತೆಗೆ ಅದೊಂದು ಸಾಸ್ ಹಾಕೊಡ್ತಾರಲ್ವಾ, ಅದೇ ಇಲ್ಲಿ ಸಖತ್ ಕ್ರೇಜಿ ಆಗಿರುತ್ತೆ ಅಂತ ಹೇಳ್ಬೋದು. ಡೆಫಿನೆಟ್ ಆಗಿ ಒಂದ್ ಪ್ಲೇಟ್ ನಿಲ್ಲಿಸಲ್ಲ, ಇನ್ನೊಂದು ಪ್ಲೇಟ್ ತಗೊಂಡು ಟ್ರೈ ಮಾಡೋಷ್ಟು ಸಕ್ಕತ್ತಾಗಿರುತ್ತೆ. ನೂಡಲ್ಸ್ ಎಲ್ಲ ಕಾಮನ್ ಆಗಿ ಸಿಗುತ್ತೆ. ಈ ಸರಿ ಡಿಫರೆಂಟ್ ಆಗಿ ಟ್ರೈ ಮಾಡೋಣ ಅಂತ ವೈನ ಆರ್ಡರ್ ಮಾಡಿದ್ವಿ. ಏನಿ ವೈ ಅಂತಂದ್ರೆ ಇದು ಕೂಡ ಒಂಥರ ನೂಡಲ್ಸ್. ರೆಗ್ಯುಲರ್ ನೂಡಲ್ಸ್ ಬಂದು ಸ್ವಲ್ಪ ಟೆಕ್ಸ್ಚರ್ ದಪ್ಪ ಇರುತ್ತೆ, ಇದ್ರ ಸ್ವಲ್ಪ ಸಣ್ಣ ಇರುತ್ತೆ. ನಾನಂತೂ ಈ ವೈ ತಿಂದು ಸುಮಾರು ವರ್ಷಗಳೇ ಆಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಇದನ್ನ ಟ್ರೈ ಮಾಡ್ತಾ ಇರೋದು. ಸೊ ಟೇಸ್ಟ್ ಮಾಡೋಕ್ಕಂತೂ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ. ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದಂಗೆ ನೋಡೋದಕ್ಕಂತೂ ಡ್ರೈ ಟೆಕ್ಸ್ಚರ್ ಇತ್ತು, ಬಟ್ ತಿಂತ ಡೆಫಿನೆಟ್ಲಿ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಅಥೆಂಟಿಕ್ ಡಾರ್ಜಿಲಿಂಗ್ ಫುಡ್ ಟ್ರೈ ಮಾಡ್ಬೇಕಂದ್ರೆ ಈ ಜಾಗಕ್ಕಂತೂ ಮಿಸ್ ಮಾಡದೆ ವಿಸಿಟ್ ಮಾಡಿ.